ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಇವಾಗ ಮುಂದುವರಿಸಿದೆ. ಆದರೆ ಹಿಂದೆ 2003 ಮತ್ತು 2004 ಸಾಲಿನಲ್ಲಿ ಈ ಒಂದು ಭಾಗದಲ್ಲಿ ಕೂಡ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಲಕ್ಕುಂಡಿ ಗ್ರಾಮದ ಅಲ್ಲಮ್ಮ ಪ್ರಭು ದೇವರ ಮಠ ಏನಿದೆ ಆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಇದೇ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಆ ಸಮಯದಲ್ಲಿ ಏನು ಇಲ್ಲಿ 7 ಪಾಯಿಂಟ್ಗಳನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇದು ಈ ಒಂದು ಪಾಯಿಂಟ್ ಆಗಿರ್ಬೋದು, ಆ ಭಾಗದಲ್ಲಿ ಒಂದು ಮತ್ತು ಆ ಭಾಗದಲ್ಲಿ ಒಂದು, ಆ ಭಾಗದಲ್ಲಿ ಒಂದು, ಈ ರೀತಿ ಇಲ್ಲಿ 7 ಪಾಯಿಂಟ್ನಲ್ಲಿ ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಉತ್ಖನನ ಕಾರ್ಯ ಮಾಡಿದ್ರು. ಆ ಸಮಯದಲ್ಲಿ ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿದ್ದವು. ಅದೇ ರೀತಿಯಾಗಿ ಹವಳ ಮುತ್ತು ಹವಳು ಮುತ್ತು ಸೇರಿದಂತೆ ಬಹುತೇಕ ವಸ್ತುಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದವು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಪ್ರಾಚ್ಯಾವಶೇಷ. ಈ ಒಂದು ಭಾಗದಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಅವಾಗ ಗೋಚರವಾಗಿತ್ತು. ಉತ್ಖನನ ಮಾಡುವಂಥ ಸಮಯದಲ್ಲಿ ಈ ದೇವಸ್ಥಾನ ಪತ್ತೆಯಾಗಿತ್ತು. ಆದರೆ ಆವಾಗ ಉತ್ಖನನ ಮಾಡಿದಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರ ಇಷ್ಟಕ್ಕೆ ಇದನ್ನು ಬಿಟ್ಟಿದ್ದಾರೆ. ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ಯಾಕಂತಂದರೆ ಇಲ್ಲಿ ಏನು ಇವಾಗ ಕಳೆದ 23 ವರ್ಷಗಳ ಗತಿಸಿದರೂ ಕೂಡ ಇಲ್ಲಿ ಸಾಕಷ್ಟು ಸಾಕಷ್ಟು ಕಂಟೆ ಎಲ್ಲ ಕೂಡ ಬೆಳೆದಿದ್ದಾವೆ, ಕಸ ಕಂಟೆ ಕೂಡ ಬೆಳೆದಿದ್ದಾವೆ. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿ ಇವೊಂದಿಗೆ 23 ವರ್ಷ ಕೂಡ ಕಳೆದರೂ ಕೂಡ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕಲ್ಯಾಣರ ಚಾಲುಕ್ಯರದ್ದು ಅಥವಾ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನವೂ ಗೊತ್ತಿಲ್ಲ. ಅದರ ಬೇಸ್ಮೆಂಟ್ ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಇವಾಗ ಸಣ್ಣ ಪುಟ್ಟ ಯಾವುದಾದ್ರೂ ಅವಶೇಷ ಕೂಡ ಸಿಕ್ಕರೆ ಅದನ್ನು ತೆಗೆದುಕೊಂಡು ಹೋಗಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ 2003ರಲ್ಲಿ ಮಾಡಿದಂಥ ಈ ಉತ್ಖನನ ಕಾರ್ಯ ಇದೆ, ಈ ಉತ್ಖನನ ಕಾರ್ಯ ಸಮಯದಲ್ಲಿ ಸಿಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಇದು ಯಾವ ಕಾಲದ್ದು ದೇವಸ್ಥಾನ ಅನ್ನೋದು ಕೂಡ ಈವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾದಂಥ ಅಧಿಕಾರಿಗಳು ಯಾವುದೇ ರೀತಿಯಿಂದ ತನಿಖೆ ಕೂಡ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಿಕ್ಕಿದ್ವು. ಮುತ್ತು ಹವಳು ರತ್ನ ಸೇರಿದಂತೆ ಬಹುತೇಕ ಅಮೂಲ್ಯ ವಸ್ತುಗಳು ಕೂಡ ಸಿಕ್ಕಿದ್ವು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ 23 ವರ್ಷ ಕಳೆದರೂ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಇವಾಗ ನಡೀತಿರೋ ಉತ್ಖನನ ಕಾರ್ಯ ಸಾಕಷ್ಟು ಬರದಿಂದ ಸಾಗಿದೆ. ಸರ್, ಈಗ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು, ಆ ಸಮಯದಲ್ಲಿ ಏನೇನು ಸಿಕ್ಕಿದ್ದು? ಸರ್, ಈ ಉತ್ಖನನ ಕಾರ್ಯ ಮಾಡೋ ಮುಂದಾಗ ನಮ್ಮನ್ನ ಇಲ್ಲಿ ಲೇಬರ್ ಸೂಪರ್ವೈಸರ್ ಅಂತ ತೊಗೊಂಡಿದ್ರು. ಅವತ್ತಿಗೆ ಈ ಉತ್ಖನನ ಲೇಬರ್ ಸೂಪರ್ವೈಸರ್ ಆಗಿ ನಾ ಕೆಲಸ ಮಾಡಿದಾಗ ಇದ್ರಾಗ ಮುತ್ತು ಹವಳ, ಆನಂತರ ಒಂದು ಬಂಗಾರದ ಲಾಕೆಟ್ ಸಿಕ್ಕಿದೆ, ಆನಂತರ 2 ಥರ ಕ್ವಾಟಗೋಡ್ ಸಿಕ್ಕೈತೆ, ದೇವಸ್ಥಾನದ ಬೇಸ್ಮೆಂಟ್ ಸಿಕ್ಕೈತಿ, ಆನಂತರ ಅವತ್ತಿಗೆ ಬಳಕೆ ಮಾಡಿದಂಥ ಮಣ್ಣಿನ ಪಾತ್ರೆಗಳು ಅದೆಲ್ಲ ಸಿಕ್ಕಿದೆ. ಅದೆಲ್ಲ ಇವಾಗ ರಾಜ್ಯ ಸರ್ಕಾರದವರು ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಮ್ಯೂಸಿಯಂ ಇಲ್ಲ ಲಕ್ಕುಂಡಿಗೆ, ಅದು ಒಂದು ಅವರು ಅನುಕೂಲ ಮಾಡ್ಬೇಕಿಲ್ಲ. ಇಲ್ಲಪ್ಪ ಅಂತ ಗದಗ ಮ್ಯೂಸಿಯಮಲ್ಲಿ ಹೋಗಿ ಅವನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಇವಾಗ ಮುಂದುವರಿಸಿದೆ. ಆದರೆ ಹಿಂದೆ 2003 ಮತ್ತು 2004 ಸಾಲಿನಲ್ಲಿ ಈ ಒಂದು ಭಾಗದಲ್ಲಿ ಕೂಡ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಲಕ್ಕುಂಡಿ ಗ್ರಾಮದ ಅಲ್ಲಮ್ಮ ಪ್ರಭು ದೇವರ ಮಠ ಏನಿದೆ ಆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಇದೇ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಆ ಸಮಯದಲ್ಲಿ ಇಲ್ಲಿ 7 ಪಾಯಿಂಟ್ಗಳನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇದು ಈ ಒಂದು ಪಾಯಿಂಟ್ ಆಗಿರ್ಬೋದು, ಆ ಭಾಗದಲ್ಲಿ ಒಂದು ಮತ್ತು ಆ ಭಾಗದಲ್ಲಿ ಒಂದು, ಆ ಭಾಗದಲ್ಲಿ ಒಂದು, ಈ ರೀತಿ ಇಲ್ಲಿ 7 ಪಾಯಿಂಟ್ನಲ್ಲಿ ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಉತ್ಖನನ ಕಾರ್ಯ ಮಾಡಿದ್ರು. ಆ ಸಮಯದಲ್ಲಿ ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿದ್ದವು. ಅದೇ ರೀತಿಯಾಗಿ ಹವಳ ಮುತ್ತು ಹವಳು ಮುತ್ತು ಸೇರಿದಂತೆ ಬಹುತೇಕ ವಸ್ತುಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದವು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಪ್ರಾಚ್ಯಾವಶೇಷ. ಈ ಒಂದು ಭಾಗದಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಅವಾಗ ಗೋಚರವಾಗಿತ್ತು. ಉತ್ಖನನ ಮಾಡುವಂಥ ಸಮಯದಲ್ಲಿ ಈ ದೇವಸ್ಥಾನ ಪತ್ತೆಯಾಗಿತ್ತು. ಆದರೆ ಆವಾಗ ಉತ್ಖನನ ಮಾಡಿದಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರ ಇಷ್ಟಕ್ಕೆ ಇದನ್ನು ಬಿಟ್ಟಿದ್ದಾರೆ. ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ಯಾಕಂತಂದರೆ ಇಲ್ಲಿ ಇವಾಗ ಕಳೆದ 23 ವರ್ಷಗಳ ಗತಿಸಿದರೂ ಕೂಡ ಇಲ್ಲಿ ಸಾಕಷ್ಟು ಸಾಕಷ್ಟು ಕಂಟೆ ಎಲ್ಲ ಕೂಡ ಬೆಳೆದಿದ್ದಾವೆ, ಕಸ ಕಂಟೆ ಕೂಡ ಬೆಳೆದಿದ್ದಾವೆ. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿ ಇವೊಂದಿಗೆ 23 ವರ್ಷ ಕೂಡ
ಕಳೆದರೂ ಕೂಡ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕಲ್ಯಾಣರ ಚಾಲುಕ್ಯರದ್ದು ಅಥವಾ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನವೋ ಗೊತ್ತಿಲ್ಲ. ಅದರ ಬೇಸ್ಮೆಂಟ್ ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಇವಾಗ ಸಣ್ಣ ಪುಟ್ಟ ಯಾವುದಾದ್ರೂ ಅವಶೇಷ ಕೂಡ ಸಿಕ್ಕರೆ ಅದನ್ನು ತೆಗೆದುಕೊಂಡು ಹೋಗಿ ಏನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ 2003ರಲ್ಲಿ ಮಾಡಿದಂಥ ಏನು ಈ ಉತ್ಖನನ ಕಾರ್ಯ ಇದೆ, ಈ ಉತ್ಖನನ ಕಾರ್ಯ ಸಮಯದಲ್ಲಿ ಸಿಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಇದು ಯಾವ ಕಾಲದ್ದು ದೇವಸ್ಥಾನ ಅನ್ನೋದು ಕೂಡ ಈವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾದಂಥ ಅಧಿಕಾರಿಗಳು ಯಾವುದೇ ರೀತಿಯಿಂದ ತನಿಖೆ ಕೂಡ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಿಕ್ಕಿದ್ವು. ಮುತ್ತು, ಹವಳು, ರತ್ನ ಸೇರಿದಂತೆ ಬಹುತೇಕ ಅಮೂಲ್ಯ ವಸ್ತುಗಳು ಕೂಡ ಸಿಕ್ಕಿದ್ವು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ 23 ವರ್ಷ ಕಳೆದರೂ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಇವಾಗ ನಡೀತಿರುವ ಉತ್ಖನನ ಕಾರ್ಯ ಸಾಕಷ್ಟು ಬರದಿಂದ ಸಾಗಿದೆ. ಸರ್, ಈಗ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು, ಆ ಸಮಯದಲ್ಲಿ ಏನೇನು ಸಿಕ್ಕಿದ್ದು? ಸರ್, ಈ ಉತ್ಖನನ ಕಾರ್ಯ ಮಾಡೋ ಮುಂದಾಗ ನಮ್ಮನ್ನ ಇಲ್ಲಿ ಲೇಬರ್ ಸೂಪರ್ವೈಸರ್ ಅಂತ ತೊಗೊಂಡಿದ್ರು. ಅವತ್ತಿಗೆ ನಾ ಈ ಉತ್ಖನನ ಲೇಬರ್ ಸೂಪರ್ವೈಸರಾಗಿ ನಾ ಕೆಲಸ ಮಾಡಿದಾಗ ಇದ್ರಾಗ ಮುತ್ತು, ಹವಳ, ಆನಂತರ ಒಂದು ಬಂಗಾರದ ಲಾಕೆಟ್ ಸಿಕ್ಕಿದೆ, ಆನಂತರ 2 ಥರ ಕ್ವಾಟಗೋಡ್ ಸಿಕ್ಕೈತೆ, ದೇವಸ್ಥಾನದ ಬೇಸ್ಮೆಂಟ್ ಸಿಕ್ಕೈತಿ, ಆನಂತರ ಅವತ್ತಿಗೆ ಬಳಕೆ ಮಾಡಿದಂಥ ಮಣ್ಣಿನ ಪಾತ್ರೆಗಳು ಅದೆಲ್ಲ ಸಿಕ್ಕಿದೆ. ಅದೆಲ್ಲ ಇವಾಗ ರಾಜ್ಯ ಸರ್ಕಾರದವರು ಮತ್ತಿಲ್ಲಿ ರಾಜ್ಯ ಸರ್ಕಾರ ಮ್ಯೂಸಿಯಮ್ ಇಲ್ಲಲ್ಲ ಕೊಂಡಿಗ, ಅದು ಒಂದು ಅವರು ಅನುಕೂಲ ಮಾಡ್ಬೇಕಿಲ್ಲ. ಇಲ್ಲಪ್ಪ ಅಂತ ಗದಗ ಮ್ಯೂಸಿಯಮಲ್ಲಿ ಹೋಗಿ ಅವನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಇವಾಗ ಮುಂದುವರಿಸಿದೆ. ಆದರೆ ಹಿಂದೆ 2003 ಮತ್ತು 2004ರ ಸಾಲಿನಲ್ಲಿ ಈ ಒಂದು ಭಾಗದಲ್ಲಿ ಕೂಡ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಲಕ್ಕುಂಡಿ ಗ್ರಾಮದ ಅಲ್ಲಮ್ಮ ಪ್ರಭು ದೇವರ ಮಠ ಏನಿದೆ ಆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಇದೇ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಆ ಸಮಯದಲ್ಲಿ ಏನು ಇಲ್ಲಿ 7 ಪಾಯಿಂಟ್ಗಳನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇದು ಈ ಒಂದು ಪಾಯಿಂಟ್ ಆಗಿರ್ಬೋದು, ಆ ಭಾಗದಲ್ಲಿ ಒಂದು ಮತ್ತು ಆ ಭಾಗದಲ್ಲಿ ಒಂದು, ಆ ಭಾಗದಲ್ಲಿ ಒಂದು, ಈ ರೀತಿ ಇಲ್ಲಿ 7 ಪಾಯಿಂಟ್ನಲ್ಲಿ ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಉತ್ಖನನ ಕಾರ್ಯ ಮಾಡಿದ್ರು. ಆ ಸಮಯದಲ್ಲಿ ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿದ್ದವು. ಅದೇ ರೀತಿಯಾಗಿ ಹವಳ, ಮುತ್ತು, ಹವಳು, ಮುತ್ತು ಸೇರಿದಂತೆ ಬಹುತೇಕ ವಸ್ತುಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದವು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಪ್ರಾಚ್ಯಾವಶೇಷ. ಈ ಒಂದು ಭಾಗದಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಆವಾಗ ಗೋಚರವಾಗಿತ್ತು. ಉತ್ಖನನ ಮಾಡುವಂಥ ಸಮಯದಲ್ಲಿ ಈ ದೇವಸ್ಥಾನ ಪತ್ತೆಯಾಗಿತ್ತು. ಆದರೆ ಆವಾಗ ಉತ್ಖನನ ಮಾಡಿದಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರ ಇಷ್ಟಕ್ಕೆ ಇದನ್ನು ಬಿಟ್ಟಿದ್ದಾರೆ. ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ಯಾಕಂತಂದರೆ ಇಲ್ಲಿ ಏನು ಇವಾಗ ಕಳೆದ 23 ವರ್ಷಗಳ ಗತಿಸಿದರೂ ಕೂಡ ಇಲ್ಲಿ ಸಾಕಷ್ಟು ಸಾಕಷ್ಟು ಕಂಟೆ ಎಲ್ಲ ಕೂಡ ಬೆಳೆದಿದ್ದಾವೆ, ಕಸ ಕಂಟೆ ಕೂಡ ಬೆಳೆದಿದ್ದಾವೆ. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿ ಇವೊಂದಿಗೆ 23 ವರ್ಷ ಕೂಡ ಕಳೆದರೂ ಕೂಡ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕಲ್ಯಾಣರ ಚಾಲುಕ್ಯರದ್ದು ಅಥವಾ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನವೋ ಗೊತ್ತಿಲ್ಲ. ಅದರ ಬೇಸ್ಮೆಂಟ್ ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಇವಾಗ ಸಣ್ಣ ಪುಟ್ಟ ಯಾವುದಾದ್ರೂ ಅವಶೇಷ ಕೂಡ ಸಿಕ್ಕರೆ ಅದನ್ನು ತೆಗೆದುಕೊಂಡು ಹೋಗಿ ಏನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ 2003ರಲ್ಲಿ ಮಾಡಿದಂಥ ಏನು ಈ ಉತ್ಖನನ ಕಾರ್ಯ ಇದೆ, ಈ ಉತ್ಖನನ ಕಾರ್ಯ ಸಮಯದಲ್ಲಿ ಸಿಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಇದು ಯಾವ ಕಾಲದ್ದು ದೇವಸ್ಥಾನ ಅನ್ನೋದು ಕೂಡ ಈವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾದಂಥ ಅಧಿಕಾರಿಗಳು ಯಾವುದೇ ರೀತಿಯಿಂದ ತನಿಖೆ ಕೂಡ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಿಕ್ಕಿದ್ವು. ಮುತ್ತು, ಹವಳು, ರತ್ನ ಸೇರಿದಂತೆ ಬಹುತೇಕ ಅಮೂಲ್ಯ ವಸ್ತುಗಳು ಕೂಡ ಸಿಕ್ಕಿದ್ವು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ 23 ವರ್ಷ ಕಳೆದರೂ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಇವಾಗ ನಡೀತಿರುವ ಉತ್ಖನನ ಕಾರ್ಯ ಸಾಕಷ್ಟು ಬರದಿಂದ ಸಾಗಿದೆ. ಸರ್, ಈಗ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು, ಆ ಸಮಯದಲ್ಲಿ ಏನೇನು ಸಿಕ್ಕಿದ್ದು? ಸರ್, ಈ ಉತ್ಖನನ ಕಾರ್ಯ ಮಾಡೋ ಮುಂದಾಗ ನಮ್ಮನ್ನ ಇಲ್ಲಿ ಲೇಬರ್ ಸೂಪರ್ವೈಸರ್ ಅಂತ ತೊಗೊಂಡಿದ್ರು. ಅವತ್ತಿಗೆ ನಾ ಈ ಉತ್ಖನನ ಲೇಬರ್ ಸೂಪರ್ವೈಸರಾಗಿ ನಾ ಕೆಲಸ ಮಾಡಿದಾಗ ಇದ್ರಾಗ ಮುತ್ತು, ಹವಳ, ಆನಂತರ ಒಂದು ಬಂಗಾರದ ಲಾಕೆಟ್ ಸಿಕ್ಕಿದೆ, ಆನಂತರ 2 ಥರ ಕ್ವಾಟಗೋಡ್ ಸಿಕ್ಕೈತೆ, ದೇವಸ್ಥಾನದ ಬೇಸ್ಮೆಂಟ್ ಸಿಕ್ಕೈತಿ, ಆನಂತರ ಅವತ್ತಿಗೆ ಬಳಕೆ ಮಾಡಿದಂಥ ಮಣ್ಣಿನ ಪಾತ್ರೆಗಳು ಅದೆಲ್ಲ ಸಿಕ್ಕಿದೆ. ಅದೆಲ್ಲ ಇವಾಗ ರಾಜ್ಯ ಸರ್ಕಾರದವರು ಮತ್ತಿಲ್ಲಿ ರಾಜ್ಯ ಸರ್ಕಾರ ಮ್ಯೂಸಿಯಮ್ ಇಲ್ಲಲ್ಲ ಕೊಂಡಿಗ,
ಅದು ಒಂದು ಅವರು ಅನುಕೂಲ ಮಾಡ್ಬೇಕಿಲ್ಲ. ಇಲ್ಲಪ್ಪ ಅಂತಂದ್ರೆ ಗದಗ ಮ್ಯೂಸಿಯಮಲ್ಲಿ ಹೋಗಿ ಅವನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.